ಆರ್ಸಿಬಿ ಪಾಲಿಗೆ ಚಿನ್ನಸ್ವಾಮಿಯೇ ವಿಲನ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗೋಯ್ತು. ಈ ಮೈದಾನದಲ್ಲಿ ಬೆಂಗಳೂರು ಟೀಮ್ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು. ಎಲ್ಲಿಂದಲೋ ಬಂದು ಬೆಂಗಳೂರಲ್ಲಿ ಈಸಿಯಾಗಿ ಮ್ಯಾಚ್ ಗೆದ್ಕೊಂಡು ಹೋಗ್ತಿದ್ದಾರೆ. ಬಟ್ ಡಿಸಿ ವಿರುದ್ಧದ ಪಂದ್ಯದಲ್ಲಿ ಬೆಂಗಳೂರು ಟೀಮ್ ಮಾಡಿಕೊಂಡ ಎಡವಟ್ಟುಗಳೇ ಸೋಲಿಗೆ ಕಾರಣ ಆಗಿದೆ. ಆ ಸೋಲಿನ ಬಳಿಕ ಮನೆ ಮಗ ವರ್ಸಸ್ ದತ್ತು ಪುತ್ರ ಫೈಟ್ ಶುರುವಾಗಿದೆ. ಹಾಗೆ ಕೊಹ್ಲಿ ವಿರುದ್ಧ ಒಂದಷ್ಟು ಅಭಿಮಾನಿಗಳು ಸಿಟ್ಟಾಗಿದ್ದಾರೆ. ಯಾಕೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಹಣೆ ಬರಹ ಹೆಂಗಾಗಿದೆ ಅಂದ್ರೆ, ಇವರು ಹೋದಲ್ಲೆಲ್ಲ ಅಲ್ಲಿನ ಅಭಿಮಾನಿಗಳನ್ನ ಸೈಲೆಂಟ್ ಮಾಡಿಸಿ ಗೆದ್ದು ಬರ್ತಿದ್ದಾರೆ. ಆದ್ರೆ ಬೇರೆ ಟೀಮ್ನವರು ಬೆಂಗಳೂರಿಗೆ ಬಂದು ಇವರದ್ದೇ ಹೋಮ್ ಗ್ರೌಂಡ್ ನಲ್ಲಿ ಇವರನ್ನೇ ಸೈಲೆಂಟ್ ಮಾಡಿಸ್ತಿದ್ದಾರೆ. ಗುರುವಾರ ಮನೆ ಮಗ ವರ್ಸಸ್ ದತ್ತು ಪುತ್ರರ ನಡುವಿನ ಕದನ ಕೂಡ ಹಾಗೆ ಆಗಿತ್ತು. ಆರ್ಸಿಬಿ ವರ್ಸಸ್ ಡಿಸಿ ಮ್ಯಾಚ್ ಬಳಿಕ ಪುತ್ರ ಫೈಟ್. ಬೆಂಗಳೂರು ಫ್ರಾಂಚೈಸಿಯನ್ನ ಬಿಟ್ಟು ಹೋಗದೆ 18 ವರ್ಷಗಳಿಂದ ಸತತವಾಗಿ ಕಿಂಗ್ ವಿರಾಟ್ ಕೊಹ್ಲಿ ಆರ್ಸಿಬಿ ಪರ ಆಡ್ತಾನೆ ಬರ್ತಿದ್ದಾರೆ. ಫ್ರಾಂಚೈಸಿಗಳ ಮಾಲೀಕರು ಕೋಟಿಗಳ ಓಪನ್ ಆಫರ್ ಕೊಟ್ಟರು ಕೂಡ ಕಾಲ್ ತೆಗೆದು ಹೊರಗಿಟ್ಟಿಲ್ಲ. ಬೆಂಗಳೂರು ನನ್ನ ಎರಡನೇ ಹೋಮ್ ಗ್ರೌಂಡ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇದೇ ಕಾರಣಕ್ಕೆ ಕೋಟಿ ಕೋಟಿ ಕನ್ನಡಿಗರು ವಿರಾಟ್ ಕೊಹ್ಲಿ ಅವರನ್ನ ಕರ್ನಾಟಕದ ದತ್ತು ಪುತ್ರ ಅಂತಾನೆ ಒಪ್ಕೊಂಡಿದ್ದಾರೆ. ಹಾಗೆ ಮತ್ತೊಂದು ಕಡೆ ನಮ್ಮ ಕನ್ನಡ ನೆಲದಲ್ಲೇ ಹುಟ್ಟಿ ಬೆಳೆದಿರುವಂತ KL ರಾಹುಲ್ ರನ್ನು ಕೂಡ ಕನ್ನಡಿಗರು ಅಷ್ಟೇ ಪ್ರೀತಿಸ್ತಾರೆ. ಕಳೆದ ನವೆಂಬರ್ನಲ್ಲಿ ನಡೆದಂತ ಮೆಗಾ ಹರಾಜಿನಲ್ಲಿ ರಾಹುಲ್ ರನ್ನ ನಮ್ಮ ತಂಡಕ್ಕೆ ಖರೀದಿ ಮಾಡಿ ಅಂತ ಆರ್ಸಿಬಿ ಮಾಲೀಕರನ್ನ ಕೇಳಿಕೊಂಡಿದ್ರು ಅಭಿಮಾನಿಗಳು. ರಾಹುಲ್ ಕೂಡ ಹೋಮ್ ಟೀಮ್ ನಲ್ಲಿ ಆಡೋದೇ ಬೆಸ್ಟ್ ಅಂದಿದ್ರು. ಆದ್ರೆ ಫ್ರಾಂಚೈಸಿ ಮಾತ್ರ ಅಭಿಮಾನಿಗಳ ಮಾತಿಗೆ ಸೊಪ್ಪೆ ಹಾಕ್ಲಿಲ್ಲ. ವೆಂಕಟೇಶ್ ಅಯ್ಯರ್ ಮೇಲೆ 20 ಕೋಟಿವರೆಗೂ ಕೂಡ ಬಿಡ್ ಮಾಡಿದ್ದವರು ರಾಹುಲ್ ಮೇಲೆ 10 ಕೋಟಿವರೆಗೂ ಕೂಗಿ ಸುಮ್ಮನಾಗಿದ್ರು. ಯಾಕಂದ್ರೆ ಅವರಿಗೆ ಬಂಗಾರ ಯಾವುದು ಕಾಗೆ ಬಂಗಾರ ಯಾವುದು ಅನ್ನೋ ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಅದನ್ನ ನಿನ್ನೆ ಮ್ಯಾಚ್ ಅಲ್ಲಿ ರಾಹುಲ್ ಸರಿಯಾಗಿ ಗೊತ್ತು ಮಾಡಿಸಿದ್ದಾರೆ, ಅದು ಬೇರೆ ವಿಚಾರ. ಸೊ ಇಲ್ಲಿ ಕನ್ನಡಿಗರಿಗೆ ಆರ್ಸಿಬಿ ಸೋಲ್ತು ಅನ್ನೋದಕ್ಕಿಂತ ರಾಹುಲ್ ಬೆಂಗಳೂರಲ್ಲಿ ಗೆದ್ರಲ್ಲ ಅನ್ನೋ ಖುಷಿನೇ ಜಾಸ್ತಿ ಇದೆ. ಹೀಗಾಗಿ ಒಂದಷ್ಟು ಫ್ಯಾನ್ಸ್ ದತ್ತು ಪುತ್ರ ಅಂತ ಕೊಹ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರೆ, ಇನ್ನೊಂದಷ್ಟು ಜನ ಮನೆ ಮಗನೇ ಮುಖ್ಯ ಅಂತ ರಾಹುಲ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಡೆಲ್ಲಿಯಲ್ಲಿ ಕೊಹ್ಲಿ ತಿರುಗೇಟು ಕೊಡ್ತಾರೆಂದು ಪೋಸ್ಟ್. ಬೆಂಗಳೂರು ವಿರುದ್ಧದ ಮ್ಯಾಚ್ ಅಲ್ಲಿ 93 ರನ್ ಗಳಿಸಿ ಮ್ಯಾಚ್ ವಿನ್ನರ್ ಆಗಿದ್ದಂತ KL ರಾಹುಲ್ ಕೊನೆಯಲ್ಲಿ ಬ್ಯಾಟ್ ಇಂದ ಗ್ರೌಂಡ್ ನಲ್ಲಿ ವೃತ್ತಾಕಾರವಾಗಿ ಬರೆದು ನೆಲಕ್ಕೆ ಬ್ಯಾಟ್ ಅನ್ನ ಕುಟ್ಟಿ ಎದೆ ಮೇಲೆ ಕೈ ತೊಟ್ಕೊಂಡು ಇದು ನನ್ನ ಗ್ರೌಂಡ್ ಎಂದು ಸನ್ನೆ ಮಾಡಿದ್ರು. ಈ ಅಗ್ರೆಸಿವ್ ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗೆ ಅಷ್ಟೇ ಮಟ್ಟಿಗೆ ಚರ್ಚೆ ಕೂಡ ಆಗ್ತಾ ಇದೆ. ಆದ್ರೆ ಒಂದಷ್ಟು ಅಭಿಮಾನಿಗಳಿಗೆ ರಾಹುಲ್ ಸೆಲೆಬ್ರೇಷನ್ ಇಂದ ಇರುವೆ ಬಿಟ್ಕೊಂಡಂಗಾಗಿದೆ. ನಿಮ್ಮನ್ನ ಡೆಲ್ಲಿಯಲ್ಲಿ ನೋಡ್ಕೊಳ್ತೇವೆ, ರಿವೆಂಜ್ ತೀರಿಸಿಕೊಳ್ತೇವೆ ಅಂತ ಸೋಷಿಯಲ್ ಮೀಡಿಯಾ ಮೂಲಕ ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ. ಕಿಂಗ್ ಕೊಹ್ಲಿ ಸಪೋರ್ಟರ್ಸ್ ರಾಹುಲ್ ಸಂಭ್ರಮಾಚರಣೆ ವಿರುದ್ಧ ಗರಂ ಆಗಿದ್ದಾರೆ. ಕಿಂಗ್ ಕೊಹ್ಲಿಗೆ ಡೆಲ್ಲಿ ಹೋಮ್ ಗ್ರೌಂಡ್ ಆಗಿದೆ. ಆಟ ಇಲ್ಲಿಗೆ ನಿಂತಿಲ್ಲ, ಈಗ ಶುರುವಾಗಿದೆ. ನೀವು ಶುರು ಮಾಡಿದ್ದೀರಾ, ನಾವು ಮುಗಿಸ್ತೀವಿ ಅಂತ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಟ್ವೀಟ್ ಮಾಡ್ತಿದ್ದಾರೆ. ಆರ್ಸಿಬಿ ತಂಡ ಏಪ್ರಿಲ್ 27ರಂದು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಎದುರಿಸಲಿದೆ. ಈ ಪಂದ್ಯದಲ್ಲಿ ಕೊಹ್ಲಿ ದೊಡ್ಡ ಇನ್ನಿಂಗ್ಸ್ ಅನ್ನು ಆಡಿ ರಾಹುಲ್ ರಂತೆಯೇ ಸಂಭ್ರಮಾಚರಣೆ ಮಾಡ್ತಾರೆ ಅಂತ ತಿರುಗೇಟು ಕೊಡ್ತಿದ್ದಾರೆ. ಫಿಲ್ ಸಾಲ್ಟ್ ರನ್ನ ಔಟ್ ಮಾಡಿಸಿದ್ದೆ ಕೊಹ್ಲಿನ. ಇನ್ನು ಇದೆಲ್ಲದರ ನಡುವೆ ಸ್ಫೋಟಕ ಇನ್ನಿಂಗ್ಸ್ ಆಡ್ತಾ ಇದ್ದಂತ ಫಿಲ್ ಸಾಲ್ಟ್ ರನ್ನ ಔಟ್ ಮಾಡಿಸಿದ್ದೆ ಕಿಂಗ್ ವಿರಾಟ್ ಕೊಹ್ಲಿ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಒಂದಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇವೆ. ಹೋಮ್ ಗ್ರೌಂಡ್ ನಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಇಳಿದಂತ ಆರ್ಸಿಬಿಗೆ ಬೊಂಬಾಟ್ ಆರಂಭ ಸಿಕ್ಕಿತ್ತು. ಮೊದಲ ಓವರ್ನಲ್ಲಿ ಎಚ್ಚರಿಕೆ ಆಟವಾಡಿದಂತ ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ 2ನೇ ಓವರ್ನಿಂದ ಅಬ್ಬರಿಸೋಕೆ ಶುರು ಮಾಡಿದ್ರು. ಅಕ್ಷರ್ ಪಟೇಲ್ ಎಸೆದ 2ನೇ ಓವರ್ನಲ್ಲಿ 16 ರನ್ ಚಚ್ಚಿದ್ರು. 3ನೇ ಓವರ್ನಲ್ಲಂತೂ ಫಿಲ್ ಸಾಲ್ಟ್ ತೂಫಾನ್ ಅಂತೆ ಅಬ್ಬರಿಸಿದ್ರು. ವೇಗಿ ಮಿಚೆಲ್ ಸ್ಟಾರ್ಕ್ಗೆ ನೀರು ಕುಡಿಸಿದಂತಹ ಸಾಲ್ಟ್ 2 ಸಿಕ್ಸರ್ 2 ಬೌಂಡ್ರಿ ಸೇರಿದಂತೆ ಒಂದೇ ಓವರ್ನಲ್ಲಿ ಒಟ್ಟಾರೆಯಾಗಿ ಆ ಓವರ್ನಲ್ಲಿ 30 ರನ್ಗಳು ಹರಿದು ಬಂದವು. 3ನೇ ಓವರ್ ಅಂತ್ಯಕ್ಕೆಲ್ಲ 53 ರನ್ ಚಚ್ಚಿದ್ದ ಆರ್ಸಿಬಿ ಪಂದ್ಯದ ಆರಂಭದಲ್ಲೇ ಮೇಲುಗೈ ಸಾಧಿಸಿತ್ತು. ಈ ಓಪನಿಂಗ್ ನೋಡಿದಂತ ಫ್ಯಾನ್ಸ್ ಅಂತೂ ಈ ಮ್ಯಾಚ್ ಅಲ್ಲಿ 250+ ರನ್ ಕಲೆ ಹಾಕೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನ್ಕೊಳ್ತಾ ಇದ್ರು. ಹಾಗೆ ಗ್ರೌಂಡ್ ನಲ್ಲಿ ಹೋಮ್ ಟೀಮ್ ನಲ್ಲಿ ಆಡ್ತಾ ಇದ್ದಂತ ಆರ್ಸಿಬಿಗೆ ಸಖತ್ತಾಗಿ ಸಪೋರ್ಟ್ ಕೂಡ ಸಿಗ್ತಾ ಇತ್ತು. ಆದ್ರೆ ಯಾವಾಗ 3.5ನೇ ಓವರ್ನಲ್ಲಿ ಆದ ಒಂದು ಎಡವಟ್ಟು ಇಡೀ ಪಂದ್ಯದ ಗತಿಯನ್ನೇ ಬದಲಿಸಿ ಬಿಡ್ತು. ಸಿಂಗಲ್ ತೆಗೆದುಕೊಳ್ಳೋ ಭರದಲ್ಲಿ ಸಾಲ್ಟ್ ರನ್ಔಟ್ ಆದ್ರು. ಆದ್ರೆ ಈ ರನ್ಔಟ್ ಮಾಡಿಸಿದ್ದೇ ಕೊಹ್ಲಿ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ. ಅಕ್ಷರ್ ಪಟೇಲ್ ಅವರ ಚೆಂಡನ್ನ ಡೀಪ್ ಕವರ್ ಕಡೆಗೆ ಹೊಡೆದಂತ ಸಾಲ್ಟ್ 1 ರನ್ ಗಳಿಸೋಕೆ ಓಡ್ತಾ ಇದ್ರು. ಕೊಹ್ಲಿ ಕೂಡ ಆರಂಭದಲ್ಲಿ ರನ್ ಓಡುವ ಅಂತ ಸನ್ನೆ ಮಾಡಿದ್ರು. ಆದ್ರೆ ಓಡ್ಕೊಂಡು ಬಹುತೇಕ ಪಿಚ್ ಮಧ್ಯದವರೆಗೆ ಬಂದಾಗ ಕೊಹ್ಲಿ ರನ್ ಬೇಡ ಅಂತ ನಿರಾಕರಿಸಿದ್ರು. ಸಾಲ್ಟ್ ಕೂಡ ಹೀಗಾಗಿ ಹಿಂದೆ ಹೋಗ್ಬೇಕಾಯ್ತು. ಆದ್ರೆ ಹಿಂದೆ ಹೋಗುವಾಗ ಸ್ಲಿಪ್ ಆದ್ರು. ಸರಿಯಾದ ಸಮಯಕ್ಕೆ ಕ್ರೀಸ್ ಅನ್ನ ತಲುಪೋಕೆ ಸಾಧ್ಯವಾಗಲಿಲ್ಲ.
ಪರಿಣಾಮ ರನ್ಔಟ್ ಆಗಬೇಕಾಗಿ ಬಂತು. 37 ರನ್ ಗಳಿಸಿ ನಿರಾಸೆಯಿಂದಲೇ ಪೆವಿಲಿಯನ್ ಸೇರ್ಕೊಂಡ್ರು. ಇಲ್ಲಿಂದ RCB ಯಾವ ಬ್ಯಾಟರ್ಸ್ ಕೂಡ ಕ್ರೀಸ್ ಕಚ್ಚಿ ನಿಲ್ಲೇ ಇಲ್ಲ. ಅಂತಿಮವಾಗಿ ಕಡಿಮೆ ಸ್ಕೋರ್ಗಳನ್ನು ಕಲೆ ಹಾಕಿ ಮ್ಯಾಚ್ ಅನ್ನ ಸೋಲ್ಬೇಕಾಯ್ತು. ಒಟ್ನಲ್ಲಿ ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಮ್ಯಾಚ್ ಮುಗಿದ್ರು ಆ ಬಗ್ಗೆ ಚರ್ಚೆಗಳು ಮಾತ್ರ ಮುಗಿತಾ ಇಲ್ಲ. ಸೊ ನಿಮ್ಮ ಸಪೋರ್ಟ್ ಫೈನಲ್ ಆಗಿ ಮನೆ ಮಗ KL ರಾಹುಲ್ಗ ಅಥವಾ ದತ್ತು ಪುತ್ರ ವಿರಾಟ್ ಕೊಹ್ಲಿಗ? ಹಾಗೆ ಫಿಲ್ಸಾಲ್ಟ್ ಔಟ್ ಆಗೋಕೆ ಕೊಹ್ಲಿ ಕಾರಣ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.